शारदा शारदाम्बोजवदना वदनाम्बुजे सदा वसतु मे। सरस्वती नमस्तुभ्यं वरदे कामरूपिणी। शारदा शारदाम्बोजवदना वदनाम्बुजे सदा वसतु मे। सरस्वती नमस्तुभ्यं वरदे ಕಾಮರೂಪಿಣಿ. ಜಗತ್ತಿನಲ್ಲಿ ದುಡ್ಡಿಗಿಂತಲೂ ವಿದ್ಯೆಗೆ ಮಹತ್ವ ಹೆಚ್ಚು. ವಿದ್ಯೆಯಿಂದ ಎಲ್ಲವೂ ದೊರಕುತ್ತದೆ. ಮಾಘ ಮಾಸದ ಶುಕ್ಲ ಪಂಚಮಿ ದಿನ ವಸಂತ ಪಂಚಮಿ ಎಂದು ಆಚರಿಸುತ್ತಾರೆ. ಇದೇ ದಿನವನ್ನು ಸರಸ್ವತಿ ಜಯಂತಿ ಅಂತ ಆಚರಿಸಲಾಗುತ್ತದೆ. ನಿಮ್ಮ ಮಕ್ಕಳು ಬಹಳ ಬುದ್ಧಿವಂತರಾಗಲು ಇಂದು ಈ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ಸಾಕಾಗುತ್ತದೆ. ಪೂಜೆಯನ್ನು ಮಾಡದಿದ್ದರೂ ಕೂಡ ಈ ದಿನದ ಸರಸ್ವತಿ ಅನುಗ್ರಹಕ್ಕಾಗಿ ಯಾವ ರೀತಿ ನಡೆದುಕೊಳ್ಳಬೇಕು, ಪೂಜೆ ಮಾಡುವುದಾದರೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಮತ್ತು ಸರಸ್ವತಿ ಜಯಂತಿಯ ಮಹತ್ವ ಮಂತ್ರಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಕೃಷಿ ಹಾಗೂ ಋತು ಬದಲಾವಣೆ ಸಂಬಂಧಿಸಿದ ಹಬ್ಬ ಎಂದು ಕೂಡ ಕರೆಯುತ್ತಾರೆ. ವಸಂತ ಋತುವಿನ ಆರಂಭವನ್ನು ಸೂಚಿಸುವ ಇಂದಿನಿಂದ ಪ್ರಕೃತಿಯಲ್ಲಿ ಹಸಿರಾಟ, ಹೂವುಗಳ ಅರಳುವಿಕೆ ಆರಂಭವಾಗುತ್ತದೆ. ದೇವತೆಗಳಲ್ಲಿ ಸರಸ್ವತಿ ದೇವಿ ಧ್ಯಾನ, ವಿದ್ಯೆ, ಕಲೆ ಮತ್ತು ಸಂಗೀತದ ಆದಿದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳಿಗೆ ವಿಶೇಷವಾದ ಮಹತ್ವವಿದೆ. ಸರಸ್ವತಿ ದೇವಿಯ ಕೃಪೆಯಿಂದಲೇ ಮಾನವನು ಬುದ್ಧಿವಂತನಾಗಿ ಸಂಸ್ಕಾರಯುಕ್ತ ಜೀವನ ನಡೆಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಸರಸ್ವತಿ ಜಯಂತಿ ಎಂದರೆ ಧ್ಯಾನ, ವಿದ್ಯೆ, ಸಂಗೀತ ಮತ್ತು ಕಲೆಯ ದೇವತೆ ಸರಸ್ವತಿಯ ಜನ್ಮದಿನ. ಈ ಹಬ್ಬವನ್ನು ವಿಶೇಷವಾಗಿ ಮಾಘ ಮಾಸದ ಶುಕ್ಲ ಪಂಚಮಿ ದಿನ ಆಚರಿಸಲಾಗುತ್ತದೆ. ಇದನ್ನೇ ವಸಂತ ಪಂಚಮಿ ಎಂದು ನಾವು ಕರೆಯುತ್ತೇವೆ. ಸರಸ್ವತಿ ದೇವಿಯ ಮಹತ್ವ ಏನು ಅನ್ನೋದನ್ನು ಈಗ ನೋಡೋಣ. ಸರಸ್ವತಿ ದೇವಿಯು ಧ್ಯಾನ ಮತ್ತು ವಿದ್ಯೆಯ ಪ್ರತೀಕ. ವೀಣೆ ಹಿಡಿದ ರೂಪದಲ್ಲಿ ಕಾಣಿಸುತ್ತಾಳೆ. ಶುದ್ಧತೆ, ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತಾಳೆ. ಇನ್ನು ಈ ವಸಂತ ಪಂಚಮಿ ಮತ್ತು ಸರಸ್ವತಿ ಜಯಂತಿಯ ಅಥವಾ ಹಬ್ಬದ ಆಚರಣೆ ಹೇಗೆ ಮಾಡೋದು ಅಂತ ನೋಡೋಣ. ವಿದ್ಯಾರ್ಥಿಗಳು ಪುಸ್ತಕಗಳು, ಪೆನ್ನು, ವಾದ್ಯಗಳನ್ನು ಪೂಜಿಸುತ್ತಾರೆ. ಹೊಸ ವಿದ್ಯಾಭ್ಯಾಸ ಆರಂಭಿಸಲು ಈ ದಿನ ಶುರುವಾಗಿದ್ದು ಶಾಲೆ, ಕಾಲೇಜು, ಮನೆಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಶುಭ ಎಂದು ನಂಬಿಕೆ ಇದೆ. ಮಕ್ಕಳಿಗೆ ಮೊದಲ ಬಾರಿ ಅಕ್ಷರ ಬರೆಸುವ ಸಂಪ್ರದಾಯ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಇದೆ. ಇನ್ನು ಸಂಗೀತ, ನೃತ್ಯ ಕಲೆಗಳಲ್ಲಿ ತೊಡಗಿರುವವರು ವಿಶೇಷ ಪೂಜೆ ಕೂಡ ಮಾಡುತ್ತಾರೆ. ಸರಳವಾಗಿ ಸರಸ್ವತಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಎಂದು ನಾನಿವತ್ತು ಹೇಳ್ಕೊಡ್ತೀನಿ. ಪೂಜೆ ಸಿದ್ಧತೆ ಹೇಗೆ ಮಾಡಬೇಕಂದ್ರೆ, ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಹಳದಿ ಅಥವಾ ಬಿಳಿ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪುಸ್ತಕ, ಪೆನ್ನು, ವಾದ್ಯಗಳು ಇದ್ದರೆ ದೇವಿಯ ಮುಂದೆ ಇಡಿ. ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು ಯಾವುವೆಂದರೆ ಹೂಗಳು, ಕಮಲ, ಚಮಂತಿ ಇದ್ದರೆ ಉತ್ತಮ, ಹಣ್ಣು, ನೈವೇದ್ಯ, ಪಾಯಸ, ಸಿಹಿ, ಧೂಪ, ದೀಪ, ಕುಂಕುಮ, ಚಂದನ, ಅಕ್ಕಿ, ಅರಿಶಿಣ, ಬಿಳಿ ಹೂವಿನ ಮಾಲೆ. ಮೂರ್ತಿ ಇದ್ದರೆ ಅಭಿಷೇಕ ಮಾಡಿ ಅದನ್ನು ಹಾಲು ಅಥವಾ ನೀರಿನಿಂದ ಸರಳವಾಗಿ ಅಭಿಷೇಕವನ್ನು ಮಾಡಬೇಕು. ದೀಪ ಹಚ್ಚಿ ಧೂಪ ಹಾಕಿ ದೇವಿಗೆ ನಮಸ್ಕಾರ ಮಾಡಿ ಇನ್ನು ಯಾವ ಮಂತ್ರಗಳನ್ನು ಪಠಿಸುವುದರೆ ಒಳ್ಳೆಯದು ಎಂದು ಮಂತ್ರಗಳನ್ನು ನೋಡೋಣ. ಹಾಗೆ ಕನಿಷ್ಠ 11 ಅಥವಾ 21 ಬಾರಿ ಜಪಿಸುವುದು ಒಳ್ಳೆಯದು. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ. सरस्वती नमस्तुभ्यं वरदे कामरूपिणी। शारदा शारदाम्बोजवदना
वदनाम्बुजे सदा वसतु मे सरस्वती नमस्तुभ्यं वरदे कामरूपिणी. ಇದಾದ ಮೇಲೆ ಸರಸ್ವತಿ ದೇವಿಗೆ ಆರತಿ ಮಾಡಿ ತದನಂತರ ಸಂಕಲ್ಪಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಶಾಂತಿ, ಯಶಸ್ಸು ಸಿಗಲಿ ಎಂದು ಪ್ರಾರ್ಥನೆ ಮಾಡಿ ನಂತರ ಪ್ರಸಾದ ವಿತರಿಸಿ. ಇನ್ನು ಸರಸ್ವತಿ ದೇವಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳನ್ನು ಕೇಳಿಸಿಕೊಳ್ಳೋಣ. ಪೌರಾಣಿಕ ಕಥೆಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿಸಿದರು. ಎಲ್ಲವೂ ಮೌನವಾಗಿತ್ತು. ಧ್ವನಿ, ಧ್ಯಾನ, ಭಾಷೆ ಇನ್ನೂ ಇರಲಿಲ್ಲ. ಬ್ರಹ್ಮದೇವರಿಗೆ ಇದು ಅಪೂರ್ಣವೆನಿಸಿತು. ಸೃಷ್ಟಿಯಲ್ಲಿ ಬದಲಾವಣೆ ಬೇಕು ಎಂದು ಬ್ರಹ್ಮದೇವರು ಅಂದುಕೊಂಡರು. ನಂತರ ಅವರು ಧ್ಯಾನ ಮಾಡಿ ತಪಸ್ಸು ಮಾಡಿದಾಗ ಅವರ ಕಮಂಡಲದಿಂದ ಅಥವಾ ಮನಸ್ಸಿನಿಂದ ಒಂದು ದಿವ್ಯ ಪ್ರಕಾಶ ಹೊರಬಂದಿತು. ಆ ಪ್ರಕಾಶದಿಂದಲೇ ಸರಸ್ವತಿ ದೇವಿ ಅವತರಿಸಿದಳು ಎಂದು ಪುರಾಣಗಳು ಹೇಳುತ್ತವೆ. ಸರಸ್ವತಿ ದೇವಿ ಕೈಯಲ್ಲಿ ವೀಣೆ, ಸಂಗೀತ ಮತ್ತು ಕಲೆ, ಪುಸ್ತಕ, ಧ್ಯಾನ ಮತ್ತು ವಿದ್ಯೆ, ಅಕ್ಷರಮಾಲೆ, ಧ್ಯಾನ ಮತ್ತು ತಪಸ್ಸು, ಕಮಂಡಲು, ಶುದ್ಧತೆ. ಅವಳು ವೀಣೆ ನುಡಿಸಿದಾಗ ಜಗತ್ತಿಗೆ ಧ್ವನಿ, ಮನುಷ್ಯರಿಗೆ ಭಾಷೆ, ಮನಸ್ಸಿಗೆ ಬುದ್ಧಿ ಮತ್ತು ವಿವೇಕ ಉಂಟಾಯಿತು. ಅಂದಿನಿಂದಲೇ ಜಗತ್ತಿಗೆ ಅರ್ಥ ಮತ್ತು ಕ್ರಮ ಬಂದಿತು. ಬ್ರಹ್ಮದೇವರು ಸಂತೋಷಗೊಂಡು ಅವಳನ್ನು ವಿದ್ಯೆಯ ದೇವತೆ, ವಾಗ್ದೇವಿ, ಸರಸ್ವತಿ ಎಂದು ಕರೆದು ಪೂಜಿಸಲು ಆರಂಭಿಸಿದರು. ಇನ್ನೊಂದು ಪೌರಾಣಿಕ ಕಥೆಗಳ ಪ್ರಕಾರ ಬ್ರಹ್ಮದೇವರು ಒಂದು ಮಹಾಯಾಗವನ್ನು ನಡೆಸುವ ಸಂದರ್ಭದಲ್ಲಿ ಸರಸ್ವತಿ ದೇವಿ ಸಮಯಕ್ಕೆ ಬರಲಿಲ್ಲ. ಈ ಯಾಗವನ್ನು ಪೂರ್ಣಗೊಳಿಸಲು ಗಾಯತ್ರಿ ದೇವಿಯೊಂದಿಗೆ ವಿವಾಹ ಮಾಡಿಕೊಂಡರು. ಇದರಿಂದ ಸರಸ್ವತಿ ದೇವಿಗೆ ನೋವಾದರೂ ಅವಳು ಕ್ರೋಧಕ್ಕೆ ಒಳಗಾಗದೆ ಧ್ಯಾನ, ಸಹನಶೀಲತೆಯ ಮಹತ್ವವನ್ನು ಸಾರಿದಳು. ಸರಸ್ವತಿ ದೇವಿ ಶ್ವೇತವರ್ಣದ ವಸ್ತ್ರ ಧರಿಸಿದಳು. ಶುದ್ಧತೆ, ಶಾಂತಿಯ ಸಂಕೇತ. ಅವಳ ವಾಹನವಾದ ಹಂಸವು ವಿವೇಕದ ಪ್ರತೀಕವಾಗಿದೆ. ಹೀಗೆ ಸರಸ್ವತಿ ದೇವಿಯ ರೂಪ ಮತ್ತು ಕಥೆಗಳು ಮಾನವನಿಗೆ ನೀತಿ, ಧ್ಯಾನ ಮತ್ತು ವಿನಯದ ಪಾಠವನ್ನು ಕಲಿಸುತ್ತದೆ. ಸರಸ್ವತಿ ದೇವಿ ಕೇವಲ ದೇವತೆಯಲ್ಲ, ಮಾನವ ಜೀವನದಲ್ಲಿ ಧ್ಯಾನವೇ ಶ್ರೇಷ್ಠ ಶಕ್ತಿ ಎಂಬ ಸಂದೇಶದ ಪ್ರತಿರೂಪವಾಗಿದ್ದಾಳೆ. ಅವಳ ಆರಾಧನೆಯಿಂದ ವಿದ್ಯೆ, ಸಂಸ್ಕಾರ ಮತ್ತು ಉತ್ತಮ ಜೀವನ ದೊರೆಯುತ್ತದೆ. ಪಂಚಮಿ ಅಥವಾ ಸರಸ್ವತಿ ಜಯಂತಿಯ ಬಗ್ಗೆ ನಾನು ತಿಳಿಸಿದ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇವಾಗ ಭಕ್ತಿಯಿಂದ ಶೃಂಗೇರಿ ಶಾರದಾಂಬೆಯ ಪ್ರಸಿದ್ಧ ಮಂತ್ರವನ್ನು ಪಠಿಸೋಣ. ವಿಡಿಯೋ ಪೂರ್ಣವಾಗಿ ನೋಡಿ ತಾಯಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಶಾರದಾ ಶಾರದಾಂಬೋಜವದನ ವದನಾಂಬುಜೆ ಸದಾ ವಸತು ಮೇ
सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदा भोजवदना वदनाम्बुजे सदा वसतु मे सरस्वती नमस्तुभ्यं वरदे
कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी
शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी शारदा शारदाम्बोजवदना वदनाम्बुजे सदा वसतु मे सरस्वती नमस्तुभ्यं वरदे कामरूपिणी